ರದ್ದದು ನಮ್ಮದಲ್ಲ. ಭಗವಂತ ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂತಂದರೆ, ಪ್ರಾಚೀನದ ಒಂದು ಶ್ಲೋಕ ನಾನು ಬಾಲ್ಯದಲ್ಲಿ ಕೇಳಿದೆ. ಒಬ್ಬರು ಪಂಡಿತರು ವಿಷ್ಣವೇ ನಮಃ ಅಂತ ನಮಸ್ಕಾರ ಮಾಡ್ತಿದ್ದರಂತೆ ದಿವಸ. ಪಾಪ ಇನ್ನೊಬ್ಬ, ಅವನಿಗೆ ಉಕಾರ ಅಂತ ಶಬ್ದ ಬರುವುದಿಲ್ಲ, ರಾಮ ಶಬ್ದ ಒಂದೇ ಬರುವುದು ಅವನಿಗೆ. ವಿಷ್ಣಾಯ ನಮಃ ಅಂತ ಅವ ನಮಸ್ಕಾರ ಮಾಡ್ತಿದ್ದಂತೆ. ಭಗವಂತ ಇಬ್ಬರಿಗೂ ಅನುಗ್ರಹ ಮಾಡಿಬಿಟ್ಟ. ಆಗ ಈ ಪಂಡಿತರಿಗೆ ತನಗೆ ಭಗವಂತ ಅನುಗ್ರಹ ಮಾಡಿದ್ದಕ್ಕೆ ಸಂತೋಷ ಆಗಲಿಲ್ಲ, ಆ ಮೂರ್ಖನಿಗೆ ಅನುಗ್ರಹ ಮಾಡಿದ್ದಲ್ಲ ಅಂತ ಬೇಜಾರಾಯ್ತಂತೆ. ಅದು ಹೇಗೆ ಅವನು ದಿವಸ ಅಪಶಬ್ದ ಪ್ರಯೋಗ ಮಾಡ್ತಿದ್ದ ವಿಷ್ಣಾಯ ನಮಃ ಅಂತ ಹೇಳಿ, ಅವನಿಗೂ ನೀವು ಹೆಂಗೆ ಅನುಗ್ರಹ ಮಾಡಿದ್ದೀರಿ? ನಾನು ಸಾಧುಶಬ್ದ ಪ್ರಯೋಗ ಮಾಡಿದ್ದೇನೆ, ನನಗೆ ನೀವು ದರ್ಶನ ಕೊಟ್ಟಿದ್ದು ಸರಿ, ಅಪಶಬ್ದ ಪ್ರಯೋಗ ಮಾಡಿದವನಿಗೂ ನೀವು ದರ್ಶನ ಕೊಟ್ರಿ ಅಂತಂದ್ರೆ ಹಾಗಾದ್ರೆ ವ್ಯಾಕರಣಕ್ಕೆ ಬೆಲೆ ಇಲ್ಲವೇ? ಹಾಗಾದರೆ ಆಗ ಭಗವಂತ ಹೇಳಿದ, ನಿನ್ನ ವ್ಯಾಕರಣ ನನಗೆ ಬೇಕಾಗಿಲ್ಲ, ಭಕ್ತಿ ನನಗೆ ಬೇಕು. ಮೂರ್ಖೋ ವದತಿ ವಿಷ್ಣಾಯ ವಿದ್ವಾನ್ ವದತಿ ವಿಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಅಂತಂದು. ಇಬ್ಬರಿಗೂ ಒಂದೇ ಸಮಾನ, ಒಂದೇ ರೀತಿಯಾದ ಪುಣ್ಯ ಸಿಕ್ತು. ಯಾಕೆ ಅಂತಂದರೆ ಭಗವಂತ ಭಾವಗ್ರಾಹಿ. ಇವನ ಮನಸ್ಸಿನಲ್ಲಿ ಭಕ್ತಿ ಹೇಗಿತ್ತು ಎಂಬುದನ್ನು ನೋಡ್ತಾನೆ ಹೊರತು ಅವನು ವ್ಯಾಕರಣ ಪಂಡಿತನ ಅಥವಾ ತರ್ಕ ಪಂಡಿತನ ಅಂತ ಅನ್ನೋದನ್ನು ಭಗವಂತ ನೋಡುವುದಿಲ್ಲ.